ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೆ ಪ್ರಭಾ ಮಲ್ಲಿಕಾರ್ಜುನ್ ವಿರುದ್ಧ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರ ಪತಿ ಹಾಲಿ ಸಂಸದ ಸಿದ್ದೇಶ್ವರ್ ಸಿಡಿಮಿಡಿಗೊಂಡಿದ್ದಾರೆ. ಅವರೇ ಭ್ರಷ್ಟಾಚಾರ ಮಾಡಿ ನಮ್ಮ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಭ್ರಷ್ಟಾಚಾರ ಸಾಬೀತು ಮಾಡಿದ್ರೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ ದಾವಣಗೆರೆಯಲ್ಲಿ ಬಿಜೆಪಿ ಸಂಸದ ಜಿಎಂ ಸಿದ್ದೇಶ್ವರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜನ ಏನ್ ತೀರ್ಪು ಕೊಡಬೇಕು ಆ ತೀರ್ಪನ್ನ ಕೊಡ್ತಾರೆ. ಜಿಲ್ಲೆಯ ಜನ 4 ಬಾರಿ ನನಗೆ ಆಶೀರ್ವಾದ ಮಾಡಿದ್ದಾರೆ. 5ನೇ ಬಾರಿನೂ ನನ್ನ ಪತ್ನಿಗೆ ಜನ ಆಶೀರ್ವಾದವನ್ನ ಮಾಡ್ತಾರೆ ಅನ್ನುವಂತಹ ವಿಶ್ವಾಸವನ್ನ ಪ್ರಚಾರದ ಅಖಾಡದಲ್ಲಿ ಬಿಜೆಪಿ ಸಂಸದ ಜಿಎಂ ಸಿದ್ದೇಶ್ವರ್ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರನ್ನ ನಮ್ಮ ಪ್ರತಿನಿಧಿ ಮಹದೇವ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ದಾವಣಗೆರೆ ಚುನಾವಣಾ ಕಣ ಸಾಕಷ್ಟು ರಂಗೇರ್ತಿದೆ. ಆರೋಪ ಪ್ರತ್ಯಾರೋಪ ಜೋರಾಗ್ತಾ ಇದೆ. ಎರಡು ಪ್ರತಿಷ್ಠಿತ ಫ್ಯಾಮಿಲಿಗಳ ಮಧ್ಯೆ ಏನು ಒಂದು ಬಿಗ್ ಫೈಟ್ ನಡೀತಾ ಇದೆ. ಆರೋಪ ಪ್ರತ್ಯಾರೋಪ ಸಾಕಷ್ಟಿದೆ. ಈಗ ಬಿಜೆಪಿ ಸಂಸದರಾದಂಥ ಜಿಎಂ ಸಿದ್ದೇಶ್ವರ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತ. ಸರ್, ಏನು ಜಿಲ್ಲೆಯಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪ ಕದನಕ್ಕೆ ಸಾಕಷ್ಟು ಇದಾಗ್ತಾ ಇದೆ ಸರ್, ಏನು ಹೇಳ್ತೀರಿ ಈ ಬಗ್ಗೆ? ನೋಡಿ, ಆರೋಪ ಪ್ರತ್ಯಾರೋಪ ಇದ್ದಿದ್ದೆ ಚುನಾವಣೆ ಸಂದರ್ಭದಲ್ಲಿ. ವೈಯಕ್ತಿಕವಾಗಿ ನಾನು ಇಲ್ಲಿವರೆಗೂ ಮಾತಾಡಿಲ್ಲ. ಅವ್ರು ವೈಯಕ್ತಿಕವಾಗಿ ಗಂಡ ಹೆಂಡತಿಬ್ಬರು ಕೂಡ ಹೇಳ್ತಾ ಇದ್ದಾರೆ. ಅದು ಭಾಳ ತಪ್ಪು. ಇವತ್ತು ಅವರೇ ಭ್ರಷ್ಟಾಚಾರ ಮಾಡಿ ಇನ್ನೊಬ್ಬರ ಮೇಲೆ ಭ್ರಷ್ಟಾಚಾರ ಹೊರಿಸೋದು ತಪ್ಪು. 7-8 ಸಾರಿ ಶ್ರೀಮತಿ 25 ವರ್ಷ ಸಂಸತ್ ಸದಸ್ಯ ಏನು ಮಾಡಿದ್ದಾನೆ ಅಂತ ಹೇಳ್ತಾರೆ. 25 ವರ್ಷದಾಗ 10 ವರ್ಷ ಏನು ಮಾಡಿದೆ ಅಂತ ರಿಪೋರ್ಟೇ ಕೊಟ್ಟಿದ್ದೀನಿ ನಾನು. 10 ವರ್ಷ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರದಾಗ ಏನು ಮಾಡಿದೆ ಅಂತ ಅವಾಗಲೇ ರಿಪೋರ್ಟ್ ಕೊಟ್ಟಿದ್ದೀನಿ ನಾನು ಯಾವುದೂ ಕೂಡ ಭ್ರಷ್ಟಾಚಾರ ರಹಿತವಾಗಿ ಈ ಒಂದು ಜಿಲ್ಲೆಯ ಸರ್ವತೋ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೀನಿ. ನೀನು ಹಿಂದೆ ಜಿಲ್ಲಾ ಮಂತ್ರಿಯಾಗಿ ಏನು ಮಾಡಿದ್ದೀವಿ ಅದು ಬೇಕಲ್ಲ, ನಿನ್ನ ರಿಪೋರ್ಟ್ ಕಾರ್ಡ್ ಬೇಕಲ್ಲ. ಸ್ಮಾರ್ಟ್ ಸಿಟಿದು ಒಂದು ಭಾರಿ ಚರ್ಚೆ. ಸ್ಮಾರ್ಟ್ ಸಿಟಿ ತಂದಿದ್ದು ನಾವು, ಅವರು ಸ್ಮಾರ್ಟ್ ಅಷ್ಟಿಲ್ಲ, ನಾನು ಸ್ಮಾರ್ಟ್ ಇದ್ದಿದ್ದಕ್ಕೆ ಸ್ಮಾರ್ಟ್ ಸಿಟಿ ತಂದಿದ್ದು ಅಂತ ಹೇಳ್ತಾ ಇದ್ದಾರೆ ಸರ್. ನರೇಂದ್ರ ಮೋದಿಯವರು 3 ಸಾರಿ ಬಂದ್ದಾರೆ. ನರೇಂದ್ರ ಮೋದಿಯವರು ದಾವಣಗೆರೆ ಬಂದಂಥ ಸಂದರ್ಭದಲ್ಲಿ ಸ್ಮಾರ್ಟ್ ಸಿಟಿಗೆ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿ ಹೇಳ್ಬೇಕಾರೆ ಇವನ ಒಬ್ಬ ಶಾಸಕ ಹೇಳೋದು ಅಥವಾ ಸೋತ ಅಭ್ಯರ್ಥಿ ಹೇಳೋದು ಲೆಕ್ಕೋ ಅಥವಾ ನರೇಂದ್ರ ಮೋದಿ ಹೇಳೋದು ಲೆಕ್ಕೋ? ನಾನೇ ತಂದಿರೋದನ್ನು ವೆಂಕಯ್ಯ ನಾಯ್ಡು ಹೋಗಿ ಕುಂತು ಸ್ಮಾರ್ಟ್ ಸಿಟಿ ನಮ್ಮ 100 ಸ್ಮಾರ್ಟ್ ಸಿಟಿ ಅಂತ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ 100 ಸ್ಮಾರ್ಟ್ ಸಿಟಿ ಒಳಗೆ ದಾವಣಗೆರೆ ಕೊಡಬೇಕು ಅಂತೇಳಿ ನಾನು ಮಾಡಿದ್ದೀನಿ. ಇದು ನಗರಸಭೆ, ಆ ಸಭೆ, ಮಹಾನಗರ ಪಾಲಿಕೆ ನನ್ನಿಂದ ಬಂದಿದೆ ಅಂತ ಹೇಳಿದ ಶುದ್ಧ ಸುಳ್ಳು. ಮೊದಲು ಅವೆಲ್ಲ ಹೇಳೋಕ್ಕಿಂತ ಅವನೇನು ತಂದಾನೆ ಅದು ಕೇಳ್ರಿ. ಈಗೇನೋ 1 ವರ್ಷದಲ್ಲಿ ಬಜೆಟ್ನ ದುಡ್ಡು ಇಡಿಸಿದ್ದಾರೆ. ಎಷ್ಟು ದಾವಣಗೆರೆಗೆ ಗುದ್ಲಿ ಪೂಜೆ ಮಾಡ್ತಾರೆ, ಎಷ್ಟು ಶಂಕುಸ್ಥಾಪನೆ ಮಾಡ್ತಾರೆ. ನಾವು ತಂದಂಥ ದುಡ್ಡನ್ನು ಗುದ್ಲಿ ಪೂಜೆ ಮಾಡೋದು, ಶಂಕುಸ್ಥಾಪನೆ ಮಾಡೋದು ಇದು ನಂದು ಅಂತ ತಿಳ್ಕೊಳ್ಳೋದು ಇದೊಂದು ನಮ್ಮನೆ ವಾಡಿಕೆ. ಎಲ್ಲೂ ನೀರಾವರಿ ಮಾಡಿಲ್ಲ. ನೀರಾವರಿ ಮಾಡೋದೆಲ್ಲ ನಾವೇ. ರಾಜಣ್ಣ ಏತ ನೀರಾವರಿ ಕೂಡ ಈಶ್ವರಪ್ಪ ಕಾಲದ ನಾವೇ ಮಾಡಿದ್ದು. ಉಬ್ರಾಣಿ ಏತವರಿ ನಾವೇ ಮಾಡಿದ್ದು. ಸಾಸಿವೆಹಳ್ಳಿ ಏತ ನೀರಾವರಿ ನಾವೇ ಮಾಡಿಸಿದ್ದು. ಇವತ್ತು ಭರಮಸಾಗರ ಏತ ನೀರಾವರಿ ಮತ್ತು ಜಗಳೂರು ಏತ ನೀರಾವರಿ ಕೂಡ ಸಿರಿಗೆರೆಗಳ ಆಶೀರ್ವಾದದಿಂದ ಅವೆಲ್ಲ ನಾನು ಮತ್ತು ರಾಮಚಂದ್ರ ಅವರು ಮಾಡಿಸಿದ್ವಿ. ಹರಪನಹಳ್ಳಿ ಕೂಡ ನೀರಾವರಿ ಕೆರೆ ತುಂಬಿಸೋಂಥ ಯೋಜನೆಗೆ ನಾನು ಕರ್ನಾಟಕ ರೆಡ್ಡಿ ಮಾಡಿಸಿದ್ವಿ. ಎಲ್ಲೂ ಕೂಡ ಅವ್ರು ಮಾಡಿಸಿಲ್ಲ. ಯಾವುದೋ ಒಂದು ಪ್ರಾಜೆಕ್ಟ್ ಬಂದರೆ ಅದು ಮುಗಿಯೋಕ್ಕೆ 4-5 ದಿವಸ ಆಗುತ್ತೆ. 5 ವರ್ಷದ ಸರ್ಕಾರ ಬದಲಾವಣೆ ಆದಾಗ ಸ್ವಿಚ್ ಆನ್ ಮಾಡಿ ನಂದು ಅಂದರೆ ಜನಕ್ಕೆ ಗೊತ್ತಿದೆ. ಜನಕ್ಕೆ ಗೊತ್ತಿರೋದ್ರಿಂದಲೇ ಇವ್ರು ಸುಳ್ಳು ಹೇಳೋರು ಅಂತ ತಿಳ್ಕೊಂಡು 4 ಸಾರಿ ನಾನು ಲೋಕಸಭಾ ಸದಸ್ಯರಾಗಿ ಮಾಡಿದ್ದಾರೆ. ನನ್ನ ಹೆಂಡತಿಯೂ ಕೂಡ 5ನೇ ಬಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಕಮಲ್ದೇವ್ಗೆ ಮತವನ್ನು ಕೊಟ್ಟು ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಗಾಯತ್ರಿ ಸಿದ್ದೇಶ್ವರ ಅತ್ಯಂತ ಅಧಿಕ ಮತದಿಂದ ಗೆಲ್ಲಿಸ್ತಾರೆ. ಇಷ್ಟು ದಾವಣಗೆರೆ ಸಂಸದ ಜಿಎಂ ಸಿದ್ದೇಶ್ವರ ಅವರ ಮಾತು. ಈ ಬಾರಿ ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ, ಏನೋ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾ ಇರ್ತಾರೆ. ಯಾವುದೇ ರೀತಿಯಾದಂಥ ಕಾಮಗಾರಿ ಆಗಿಲ್ಲ ಅಂತ ಹೇಳ್ತಾರೆ. ಕಾಮಗಾರಿ ಎಲ್ಲ ಮಾಡಿದ್ದು ನಾವೇನೆ. ಅವ್ರು ಬೇಕಾದ್ರೆ ಏನು ಕಾಮಗಾರಿ ಮಾಡಿದಾರೆ ಅನ್ನೋದು ರಿಪೋರ್ಟ್ ಕಾರ್ಡನ್ನು ಬಿಡುಗಡೆ ಮಾಡಲಿ. ಎಲ್ಲ ಕೆಲಸವನ್ನು ನಾವೇ ಮಾಡಿದ್ದೀವಿ. ನೀರಾವರಿ ಯೋಜನೆಯನ್ನು ಕೂಡ ನಾವೇ ತಂದಿದ್ದೀವಿ. ಹೀಗಾಗಿ ಅವ್ರು ಸುಳ್ಳು ಆರೋಪವನ್ನು ಮಾಡ್ಕೊಂಡು ಬಂದಿದ್ದಾರೆ. ನಾವು ಗೆಲ್ತೀವಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್, ವಿಜಿ ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.